ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಪಾರೂಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬಾದುಷ. ಈ ಬಾದುಷ ಮಾಡೋದು ತುಂಬಾ ಈಸಿ. ಹಾಗೆ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮಾಡ್ಕೊಳ್ಬೋದು. ಮೇಲೆ ಪದರ ಪದರವಾಗಿರೋ ಒಳಗಡೆ ಜ್ಯೂಸಿಯಾಗಿರೋ ಬಾದುಷನ ಮಾಡೋದು ಹೇಗೆ ಅಂತ ನೋಡೋಣ. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಈ ಬಾದುಷನ ತಿಂತಾರೆ. ಮೊದಲಿಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಡಾಲ್ಡಾ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ನಂದಿನಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಮೊಸರು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಸಾಲ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಸ್ವಲ್ಪ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಈ ಬಾದುಷ. ಹಾಗೆ 1 ಚಿಟಿಕೆ ಸೋಡಾ ಮತ್ತು 1 ಚಿಟಿಕೆ ಉಪ್ಪನ್ನು ಇಲ್ಲಿ ಬಳಸಲಾಗುತ್ತೆ. ಈ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. 5-10 ನಿಮಿಷ ನಾದ್ಕೊಂಡ್ರೆ ಸಾಕು. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾದ್ಕೋಬೇಕಾಗುತ್ತೆ. ಜಾಸ್ತಿನ ಹಾಕೋದೇನು ಬೇಡ, ನಾವು ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಹಾಗೆ ಹಿಟ್ಟು ಈ ಅದಕ್ಕೆ ರೆಡಿ ಆಯಿತು. ಹಿಟ್ಟು ಒಣಗಬಾರ್ದು ಅಂತ 1-2-3 ನಿಮಿಷ ನಾನು ಕವರಲ್ಲಿ ಇಟ್ಟಿದ್ದೆ. ಈಗ ತುಂಬ ಸಾಫ್ಟಾಗಿ ಬಂತು. ಅತಿ ಸಾಫ್ಟು ಬೇಡ, ಅತಿ ಗಟ್ಟಿನೂ ಬೇಡ. ನಾನಿಲ್ಲಿ ಕೈಲಿ ತೋರಿಸಿರೋ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ ಬಾದುಷ. ಈಗ ನಾವು ಸ್ವಲ್ಪ ಹಿಟ್ಟನ್ನೇ ತಗೊಂಡು ಬಾದುಷ ಅದಕ್ಕೆ ನಾವು ಉಂಡೆ ಕಟ್ಕೊಂಡು ರೌಂಡಾಗಿ ಮಾಡಿಕೊಂಡು ನಾವು 10 ಬಾದುಷನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ಸಾಕು. ಓಪನ್ ಆಗೋದೇನು ಬೇಡ, ಅದು ಓಲ್ ಆಗೋದು ಬೇಡ. ಸುಮ್ಮನೆ ಮಧ್ಯೆ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ನಾವು 10 ಬಾದುಷನ ಎಣ್ಣೆಲಿ ಬಿಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ 1/4 ಲೀಟ್ರ್ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 300 ಗ್ರಾಮ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕರಗೋಕ್ಕೆ ಬಿಡೋಣ. ಹಾಗೆ ಇದ್ರ ಜೊತೆಗೇ ನಾನು ಸ್ವಲ್ಪ ಕಲ್ಲು ಸಕ್ಕರೆ ಇತ್ತು, ಕಲರ್ಗೋಸ್ಕರ ಈ ಕಲ್ಲು ಸಕ್ಕರೆನ ಹಾಕ್ತೆ. ಹಾಗೆ ಪಾಕ ಕೂಡ ಸ್ವಲ್ಪ ಗಟ್ಟಿ ಬರಲಿ ಅಂತ ಮನೇಲಿ ಇದ್ದಿದ್ದಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬರೀ ಸಕ್ಕರೆನೇ ಹಾಕ್ಕೊಳ್ಬೋದು. ಇದು ಪಾಕ ಆಗೋವರೆಗೂ ನಾವು ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈ ಪಾಕ ತುಂಬ ಚೆನ್ನಾಗೇ ಬಂತು. ಈ ಪಾಕದ ಜೊತೆಗೆ ಏಲಕ್ಕಿ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಕ ರೆಡಿ ಆಗುವಷ್ಟರಲ್ಲಿ ನಾವು ಬಾದುಷನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಕಡಾಯಿನ ಇಟ್ಟು ಅದಕ್ಕೆ 1/2 ಲೀಟ್ರ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಒಂದೊಂದೇ ಬಾದುಷನ ಬಿಡ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡೋದು ಮರಿಬೇಡಿ. ಕಡಿಮೆ ಉರಿಲೇ ಬೇಯಿಸಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂದರೂ ಒಂದು 15 ನಿಮಿಷ ಬೇಯಿಸಬೇಕು ಇದನ್ನು. ಆಗ ಪಾಕದಲ್ಲಿ ಹಾಕೋದಕ್ಕೆ ಇದು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಹಾಗೆ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಾದುಷ ರೆಡಿಯಾಗಿದೆ. ಈಗ ಬಾದುಷನ ಸಕ್ಕರೆ ಪಾಕದಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿ ರೆಡಿ ಆಯಿತು.
ಬಾದುಷಾನ ಈ ಸಕ್ಕರೆ ಪಾಕದ ಜೊತೆಗೆ ಈಗ ನಾವು ಸೇರಿಸ್ಕೊಳ್ಳೋಣ. ಒಂದು 20 ನಿಮಿಷ ಮುಚ್ಚಿ ಬಿಟ್ಟರೆ ಸಾಕು, ಇದು ಬಾದುಷಾ ರೆಡಿ ಆಗುತ್ತೆ. ಆಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಮನೇಲಿ ಕೂಡ ಬಾದುಷಾ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಖಂಡಿತ ನಿಮ್ಮ ಮನೇಲೂ ಕೂಡ ಈ ಬಾದುಷಾ ಚೆನ್ನಾಗಿ ಬರುತ್ತೆ.